ಅಬಕಾರಿ ನಿರೀಕ್ಷಕರಾದ ರಮಾಮಣಿರವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ವತಿಯಿಂದ ಬುಧವಾರದಂದು ನಚಿಕೇತ ನಿಲಯದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಮುಖಾಂತರ ಅಬಕಾರಿ ಇಲಾಖೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಇವತ್ತಿನ ದಿನ ನಾನು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಿಂದ ಒಂದು ಹೋರಾಟನ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಈ ಪ್ರಸ್ತುತ ಹಾಲಿ ಕೋಲಾರ ಅಬಕಾರಿ ನಿರೀಕ್ಷಕರಾದಂಥ ರಮಾಮಣಿಯರವರು ಹಿಂದೆ KJP ಅಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ವೇಲೂರು ನಿವಾಸಿಗಳಾದ ದಲಿತ ಜನಾಂಗಕ್ಕೆ ಸೇರಿದ ನಾಗರಾಜ್ ಮತ್ತು ಕಿಶೋರ್ ಎಂಬುವರು ಬಂಗಾರಪೇಟೆಯಿಂದ ಒಂದು ಟೆಟ್ರಾ ಪ್ಯಾಕು ಒಂದೆರಡು ಜೋಬಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಇದು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಪೊಲೀಸರು ಇವ್ರನ್ನ ತಪಾಸಣೆ ಮಾಡಿ ಹಿಡಿದು, ಆ ರೈಲ್ವೆ ಪೊಲೀಸರು ಏನಾಗಿರ್ತಾರೆ, ಇವರು ಅಬಕಾರಿ ನಿರೀಕ್ಷಕರು ಏನು ರಮಾಮಣಿಯವರು ಇದ್ದಾರೆ, ಈ ಕೆಲಸಕ್ಕೆ ಸೇರೋಕ್ಕೆ ಮುಂಚೆ ಅವರು ಗೆಸ್ಟ್ ಲೆಕ್ಚರರ್ ಆಗಿರ್ತಾರೆ. ಅವರು ಸ್ಟೂಡೆಂಟ್ಸ್ ಆಗಿರ್ತಾರೆ. ಇವರು ಯಾರು ಪೊಲೀಸರು, ರೈಲ್ವೆ ಪೊಲೀಸರು ಅವ್ರನ್ನ ತಕ್ಷಣ ಅಲ್ಲಿ ಹಿಡಿದು ಅವ್ರು ಏನು ಮಾಡ್ತಾರೆ, ಆ ಜೂರಿಡಿಕ್ಷನ್ ರೈಲ್ವೆ ಪೊಲೀಸರು ಅವ್ರ ಮೇಲೆ ಎಷ್ಟು ಸಿಕ್ಕಿದ್ದು ಅಷ್ಟು ಹಿಡಿದು FIR ಮಾಡಲಿ, ತೊಂದರೆ ಇಲ್ಲ ಆ ಜೂರಿಡಿಕ್ಷನ್ ಬಂಗಾರಪೇಟೆ ತಾಲೂಕು ಬರುತ್ತೆ, ಅವ್ರಿಗೆ ಹೇಳಿ ಅಬಕಾರಿ ನಿರೀಕ್ಷಕರಿಗೆ ಹೇಳಿ ಅವ್ರು ಬೇಕಾದರೆ FIR ಮಾಡಲಿ, ನಮಗೆ ಅಭ್ಯಂತರ ಇಲ್ಲ. ಆದರೆ ಇವರು KJP ಅವ್ರನ್ನ ಅಬಕಾರಿ ನಿರೀಕ್ಷಕರಿಗೆ ವಿಷಯ ತಿಳಿಸ್ತಾನೆ. ಅವರು ಖಾಸಗಿ ಒಂದು ವ್ಯಕ್ತಿಗೆ ಕೈಯಲ್ಲಿ ಈ ಹುಡುಗರನ್ನ ಅಲ್ಲಿ ಹಿಡ್ಕೊಂಡು ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲಿ ಪ್ರಕರಣ ದಾಖಲಾತಿಗಳಲ್ಲಿರುವ ಮಹಜರ್ ಪ್ರಕ್ರಿಯೆಯ ಸಮಯದಲ್ಲಿಯೇ ಆರೋಪಿ ಸಿಬ್ಬಂದಿ ಮತ್ತು ಪಂಚರೊಂದಿಗೆ ತಾಲೂಕು ಕಚೇರಿಯನ್ನು ಪ್ರವೇಶಿಸಿರುವುದು ಹಾಗೂ ನಿರ್ಗಮಿಸಿರುವುದು CCTV ದೃಶ್ಯಾವಳಿಯಲ್ಲಿ ಕಂಡುಬಂದಿದ್ದು, ಪ್ರಕರಣದಲ್ಲಿ BNSS ಕಾಯ್ದೆ 2023 ಅಡಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆಯನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯ ಲೋಪವೆಸಗಿರುವುದು ಸ್ಪಷ್ಟವಾಗಿ ಸಾಬೀತಾಗಿದ್ದು, ಶ್ರೀಮತಿ ರಮಾಮಣಿ M ಅಂದಿನ ಅಬಕಾರಿ ನಿರೀಕ್ಷಕರು KJP ಉಪವಿಭಾಗ KJP ಹಾಗೂ ಪ್ರಸ್ತುತ ಅಬಕಾರಿ ನಿರೀಕ್ಷಕರು ಕೋಲಾರ ವಲಯ ಕೋಲಾರರವರು ಕರ್ತವ್ಯ ಲೋಪವೆಸಗಿರುವುದು. ಯಾರು ದಲಿತ ಜನಾಂಗದವರು, ವೇಲೂರು ನಿವಾಸಿಗಳು, ತಮಿಳುನಾಡು ಜನ, ನನಗೆ ಭಾಳ ಬೇಕಾಗಿರ್ತಕ್ಕಂಥ ನನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಲ್ಲಿ ಅವರು ಕಾರ್ಯಕರ್ತರಿದ್ದಾರೆ. ಸೊ ಹಂಗಾಗಿ ನಾನು ಆಮೇಲೆ ಹೋಗಿ ಏನು ಮಾಡ್ತೀನಿ, ಏನು ವಿಚಾರಗಳೆಲ್ಲ ತಿಳ್ಕೊಂಡು ಹೋದಾಗ ಇವರು ಅಲ್ಲಿ ಏನು ಮಾಜರ್ ರಿಪೋರ್ಟು ಮಾಡ್ತಾರೋ ಆ ಮಾಜರ್ ಎಲ್ಲ ಫೇಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕಚೇರಿಯಲ್ಲೇ ಇರ್ತಾರೆ. ಯಾರೋ ಇವರು ಸಿಬ್ಬಂದಿ ಮತ್ತು ಇವರು ಏನು ಆರೋಪಿಗಳಿದ್ದಾರೆ ಇವ್ರನ್ನ ಎಲ್ಲ. ಆಮೇಲೆ ನಾನು ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡ್ತೀನಿ ಸರ್, ಯಾರು DSPಗೆ. ಅವರು ಏನು ಆ್ಯಕ್ಷನ್ ಮತ್ತು ಅಬಕಾರಿ DC ಕೊಡ್ತೀವಿ, ಇವರು ಎನ್ಕ್ವೈರಿ ಕಮಿಷನ್ ಅವ್ರಿಗೆ ಹಾಕ್ತಾರೆ. ಅವ್ರು ಹಾಕ್ದಾಗ ಅದು ಕೊಡೋದು ಅದಾಗ್ದಾಗ ನಾನೇನು ಮಾಡ್ತೀನಿ, ತಹಸೀಲ್ದಾರ್ ಕಚೇರಿಯಲ್ಲಿ CCTV ಮಾಹಿತಿ ಹಾಕ್ತೀನಿ, ತಗೊತೀನಿ ಅದನ್ನು. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಕೋರ್ಟಿಗೆ ಮಾಜರ್ ರಿಪೋರ್ಟ್ ಮಾಡಿರ್ತಾರೆ 6:30ರಿಂದ 7:45. ಆ ಸಂದರ್ಭದಲ್ಲಿ ಇವರು KJP ಅವರು ಅಬಕಾರಿ ಕಚೇರಿಯಲ್ಲೇ ಇರ್ತಾರೆ. ಯಾರು ರಮಾಮಣಿಯವರು ಮತ್ತು ಇವರು ಆರೋಪಿಗಳು ಕರ್ಕೊಂಡು ಅಲ್ಲೇ ಇರ್ತಾರೆ. ಅಂದರೆ ಇದೆಲ್ಲ FIR ಎಲ್ಲ ಫೇಕ್. ಕೋರ್ಟ್ಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟು, ಆ ಕೋರ್ಟ್ಗೆ ಇವರು ಏನೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಆಗಿ ನಾನು ಮತ್ತು ಅವ್ರೇನು ಮಾಡ್ತಾರೆ, ಶಂಕರ್ ಪ್ರಸಾದ್ ಸರ್ ಪೂರ್ತಿ ಎಲ್ಲ ಇವರೆಲ್ಲ ಒಂದು ವಾರ ಎಲ್ಲ ಎನ್ಕ್ವೈರಿ ಮಾಡಿ ಇವ್ರು ಮಾಡಿರೋದು ಇದು ಆರೋಪ ಸಾಬೀತಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ವರದಿ ಕೊಡ್ತಾರೆ ಸರ್. ಪೂರ್ತಿ ಸರ್ ಇದು ಕನ್ಕ್ಲೂಷನ್ ಒಂದು ಓದ್ಬಿಡ್ತೀನಿ ಸಾಹೇಬ್ರಿಗೆ ಗೊತ್ತಾಗ. ದೂರುದಾರರು ಆರೋಪಿಸಿದಂತೆ BNSS ಕಾಯ್ದೆ 2003 ಅಡಿಯಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಆರೋಪಿಯನ್ನು ದಸ್ತಗಿರಿ ಮಾಡುವ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಿರ್ವಹಿಸಿರುವುದಿಲ್ಲ. ನಂತರ KJP ತಾಲೂಕು ಕಚೇರಿಯ CCTV ದೃಶ್ಯಾವಳಿಗಳು ಹಾಗೂ ಅಬಕಾರಿ ನಿರೀಕ್ಷಕರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಗಳು ಒಂದಕ್ಕೊಂದು ತಾಳೆಯಾಗದೇ ಇದ್ದು, ಕೃತ್ಯ ನಡೆದ ಸ್ಥಳದಲ್ಲಿ ಪ್ರಕರಣದ ಮಹಜರ್ ಪ್ರಕ್ರಿಯೆಯನ್ನು ನಡೆಸದೆ ಬೇರೊಂದು ಸ್ಥಳದಲ್ಲಿ ಕೃತ್ಯ ನಡೆದಂತೆ ದಾಖಲೆಗಳನ್ನು ಸಿದ್ಧಪಡಿಸಿರುವುದು ತನಿಖಾ ಸಮಯದಲ್ಲಿ ಕಂಡುಬಂದಿರುತ್ತದೆ. ಪ್ರಕರಣದ ದಾಖಲಾತಿಗಳಲ್ಲಿರುವ ಮಹಜರ್ ಪ್ರಕ್ರಿಯೆಯ ಸಮಯದಲ್ಲಿಯೇ ಆರೋಪಿ ಸಿಬ್ಬಂದಿ ಮತ್ತು ಪಂಚರೊಂದಿಗೆ ತಾಲೂಕು ಕಚೇರಿ ಬಂಗಾರಪೇಟೆ ಮತ್ತು KJP ಅಲ್ಲಿ ಕುಡಿಯುವ ನೀರಿನ ಬಗ್ಗೆ ಮತ್ತು ಬೆಂಗಳೂರು ಖಂಡಿತತೆ ಎಲ್ಲರೂ ಗೊತ್ತಿದೆ ನನಗೆ ವಿಷಯ. ಆ ವಿಚಾರದಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ADC ಮೇಡಮ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಕೇಸಿತ್ತು, ಅದರಲ್ಲಿ ಅವರೇ ಅಪಾಯನ ಹಾಕಬೇಕಾಗಿತ್ತು, ಅದರಿಂದ ಅಲ್ಲಿ ಹೋಗಿದ್ದಾರೆ. ಆ ಪರವಾಗಿ ನಾನು ಬಂದಿದ್ದೀನಿ. ಈ ಮಾಹಿತಿಯನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಂಜೆ ಅಥವಾ ನಾಳೆ ಗಮನಕ್ಕೆ ತಂದು ನಾನು ಸರ್ಕಾರಕ್ಕೆ ತಕ್ಷಣ ಇದನ್ನು ಕಳಿಸೋಕ್ಕೆ ವ್ಯವಸ್ಥೆ. ರಾಜ್ಯಪಾಲರಿಗೆ ದಯಮಾಡಿ ಇದನ್ನ ಸರ್ಕಾರಕ್ಕೂ ಕಳಿಸ್ತೀವಿ, ರಾಜ್ಯಪಾಲರಿಗೂ ಇದನ್ನು ಕಳಿಸ್ತೀವಿ. ಸರಿ, ಇದನ್ನು ಕಳಿಸಿ ಆಯ್ತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಪರಮೇಶ್, ಖಾದ್ರಿಪುರ ನಾರಾಯಣಣ್ಣ, ಉಮಾರಾಣಿ, ರಮೇಶ್,
ಸುಗಟೂರ್ ಮೂರ್ತಿ, ಸುರೇಶ್, ನವೀನ್, ಲಕ್ಷ್ಮೀಪತಿ, ಸಿಮೆಂಟ್ ರಾಜು ಸೇರಿದಂತೆ ಮಹಿಳೆಯರು ಇತರರು ಇದ್ದರು.